ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ಸೆಕೆಂಡ್ PU ರಿಸಲ್ಟ್ನ ಮೊಬೈಲಲ್ಲೇ ಹೆಂಗೆ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಏನಿಲ್ಲ, ಗೂಗಲ್ಲು ಬನ್ನಿ. ಗೂಗಲಲ್ಲಿ ಸರ್ಕಾರಿ ಜಾಬ್ ಮಾರ್ಗ ಅಂತ ಇರುತ್ತಲ್ಲ, ಇದನ್ನ ಗೂಗಲಲ್ಲಿ ಟೈಪ್ ಮಾಡಿದ್ರೆ ನೋಡಿ, ಸರ್ಕಾರಿ ಜಾಬ್ ಮಾರ್ಗ್ .com ಅಂತ ಮೊದಲನೇ ಪೇಜ್ ಓಪನ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಗಾಯ್ಸ್. ನೆಕ್ಸ್ಟ್ ಈ ಥರ ಎಲ್ಲ ಬರುತ್ತೆ. SBI ಇದು ಪ್ರಿಲಿಮ್ಸ್ ಕ್ಲರ್ಕ್ ರಿಸಲ್ಟು ಇದೆಲ್ಲ ಇರುತ್ತೆ. ರಾಜಸ್ಥಾನ್ ಅದೆಲ್ಲ. ನೀವು ಅಡ್ಮಿಟ್ ಕಾರ್ಡ್ ಅಂತ ಐತಲ್ಲ ನೋಡಿ, ಈ ಕಡೆ ರಿಸಲ್ಟ್ ಐತೆ. ಕರ್ನಾಟಕ ಫಸ್ಟ್ PU ರಿಸಲ್ಟ್ ಅಂತ ಐತೆ, ಕರ್ನಾಟಕ ಸೆಕೆಂಡ್ PU ರಿಸಲ್ಟ್ 25 ಅಂತ ಐತೆ ನೋಡಿ. ರಿಸಲ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ರೆ ಗಾಯ್ಸ್, ಸರ್ಕಾರಿ ಜಾಬ್ ಮಾರ್ಕ್ ನೋಡಿ, ಕರ್ನಾಟಕ ಸೆಕೆಂಡ್ PU ರಿಸಲ್ಟ್ 25 ಎಕ್ಸ್ಪೆಕ್ಟೆಡ್ ಸೂನ್, ಕ್ಲಿಕ್ ಹಿಯರ್. ಅಂದ್ರೆ ರಿಸಲ್ಟ್ ಇನ್ನ ಬಿಟ್ಟಿಲ್ಲ ಗಾಯ್ಸ್ ಅದರದ್ದು. ಅಲ್ಲಿ ರಿಸಲ್ಟ್ ಬಿಟ್ಟಾಗ ನೀವು ಯಾವ ತರ ಚೆಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇದು ಯೂಸ್ಫುಲ್ ಆಗುತ್ತೆ. ಕರ್ನಾಟಕ ಸೆಕೆಂಡ್ PU ರಿಸಲ್ಟ್, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್, KSEAB ಸೆಕೆಂಡ್ PU. ಇಂಪಾರ್ಟೆಂಟ್ ನೋಡಿ ಡೇಟ್ಸ್ಗಳು. ಅಪ್ಲಿಕೇಶನ್ ಯಾವಾಗಿತ್ತು, ಅಡ್ಮಿಟ್ ಕಾರ್ಡ್ ಯಾವಾಗ ಕೊಟ್ಟ, ಎಕ್ಸಾಮ್ ಡೇಟು 9th ಮಾರ್ಚ್ ಇಂದ 29th ಮಾರ್ಚ್ 2025 ಎಕ್ಸಾಮ್ ನಡೆದಿತ್ತು. ರಿಸಲ್ಟ್ ಇನ್ನ ಡಿಕ್ಲೇರ್ ಆಗಿಲ್ಲ. ರಿಸಲ್ಟ್ ಡಿಕ್ಲೇರ್ ಆದಾಗ ಯಾವ ತರ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಇನ್ನ ಕೆಳಗಡೆ ಬಂದ್ರೆ ನೋಡಿ, ರಿಸಲ್ಟ್ ಇರುತ್ತಲ್ಲ, ಇನ್ನ ಬಿಟ್ಟಿಲ್ಲ. ರಿಸಲ್ಟ್ ಬಿಟ್ಟಾಗ ಇಲ್ಲಿ 25 ಅಂತ ಅಪ್ಡೇಟ್ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಈಗ ಇಂಟರ್ನಲ್ ಸರ್ವರ್ ಈ ತರ ಬರ್ತಾ ಇದೆ. ಸೊ ಇನ್ನ ರಿಸಲ್ಟ್ ಬಿಟ್ಟಿಲ್ಲ ಗೈಸ್. ರಿಸಲ್ಟ್ ಬಿಟ್ಟಾಗ ಇದು ಆಕ್ಟಿವೇಟ್ ಆಗುತ್ತೆ, ಆವಾಗ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಆವಾಗಲೇ ಈ ಕಡೆ ಇದೆಯಲ್ಲ ಕರ್ನಾಟಕ ಸೆಕೆಂಡ್ PU ರಿಸಲ್ಟ್, ಇಲ್ಲಿ ಚೆಕ್ ಮಾಡಿದ್ರಿ. ಈಗ ಅಡ್ಮಿಟ್ ಕಾರ್ಡ್ ಇದೆಯಲ್ಲ, ಈ ಕಡೆ ಬಂದ್ರೆ ಇನ್ನ ಒಂದು ಈ ಕಡೆನೂ ಚೆಕ್ ಮಾಡಿ ನೋಡಿ. ಕರ್ನಾಟಕ ಸೆಕೆಂಡ್ PU ಆಲ್ ಟಿಕೆಟ್, ಇದು ಆಲ್ ಟಿಕೆಟ್ ಬಿಟ್ಟಿದ್ರಲ್ಲ ಆವಾಗ. ಇಲ್ಲಿ ಬಂದ್ರೆ ನೋಡಿ, ನೆಕ್ಸ್ಟ್ ಕೆಳಗಡೆ ಹೋದ್ರೆ ಇಲ್ಲೂ ಕೂಡ ಸೇಮ್ ರಿಸಲ್ಟ್ ಅಂತ ಇದೆಯಲ್ಲ ನೋಡಿ. ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಮತ್ತೆ ಈ ವೆಬ್ಸೈಟ್ಗೆ ಓಪನ್ ಆಗುತ್ತೆ ನೋಡಿ. ಇಲ್ಲಿ SSLC ಇದು ಸೆಕೆಂಡ್ PU ಮತ್ತೆ ಅದರ್ ಎಕ್ಸಾಮು ಡಿಜಿಲಾಕರ್ ಅಂತಿದೆ. ನೀವು ಸೆಕೆಂಡ್ PU ರಿಸಲ್ಟ್ ನೋಡಿದ್ರೆ ಸೆಕೆಂಡ್ PU ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ. ಸೆಕೆಂಡ್ PU ಇದೆಯಲ್ಲ, ಅದರ ಒಳಗಡೆ ಈ ತರ ಇದೆ. ಸೆಕೆಂಡ್ PU DPC, ನೇಮ್ ಕರೆಕ್ಷನ್ ಫಾರ್ಮೇಟು, ಮೈಗ್ರೆಂಟ್ ಸರ್ಟಿಫಿಕೇಟು, ಸೆಕೆಂಡ್ PU ಮಾರ್ಕ್ ವೆರಿಫಿಕೇಶನ್, ಡಿಜಿಲಾಕರ್. ಸೊ ಗಾಯ್ಸ್, ಇನ್ನ ಅದು ರಿಸಲ್ಟ್ ಇನ್ನ ಬಿಟ್ಟಿಲ್ಲ. ರಿಸಲ್ಟ್ ಬಿಟ್ಟ ಮೇಲೆ ಇದು ಆಕ್ಟಿವ್ ಆಗುತ್ತೆ, ಆಮೇಲೆ ಚೆಕ್ ಮಾಡ್ಕೋಬಹುದು. ಇದು ಯಾವ ತರ ಚೆಕ್ ಮಾಡೋದು ಅಂತ ಒಂದು ಡೆಮೋ ತೋರಿಸ್ತೆ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೆಕೆಂಡ್ PU ರಿಸಲ್ಟು 2024 ಏಪ್ರಿಲ್ 10ನೇ ತಾರೀಕು ಬಂದಿತ್ತು. ಅವತ್ತೇ ಬರೋ ಚಾನ್ಸಸ್ ಇದೆ. ಸೊ ಯಾರ್ಯಾರು ಎಕ್ಸಾಮ್ ಬರ್ತೀರಾ ಎಲ್ಲರಿಗೂ ಆಲ್ ದ ಬೆಸ್ಟ್. ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ನಿಮ್ಮ ಫ್ರೆಂಡ್ಸ್ ಯಾರು ಸೆಕೆಂಡ್ PU ಎಕ್ಸಾಮ್ ಬರ್ತೀರಾ ಅವ್ರಿಗೆ ಲಿಂಕ್ ಶೇರ್ ಮಾಡಿ. ಈ ವಿಡಿಯೋ ಇಷ್ಟವಾಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.